Hello, welcome to online classes. I am Mahesh Jakanawar, lecturer in physics, Government PU College for Girls, Guledgud. Today I am going to discuss about the highlights of the first chapter, that is electric charges and fields. ಸೊ ಈ ಚಾಪ್ಟರ್ ಬಗ್ಗೆ ಆಲ್ರೆಡಿ ನೀವು ಎಲ್ಲ ವಿಡಿಯೋಸನ್ನು ನೋಡಿದಿರಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಇವತ್ತು ನಾನು ಕೆಲವು ಪಾಯಿಂಟ್ಸನ್ನು ನೀವು ಎಲ್ಲಿ ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು ಒಂದೆರಡು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಮೊಟ್ಟ ಮೊದಲಿಗೆ ನೀವು ಎಲೆಕ್ಟ್ರಿಕ್ ಚಾರ್ಜ್ ಅದರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ದ ಹಿಸ್ಟಾರಿಕಲ್ ಇಂಟ್ರಡಕ್ಷನ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಚಾರ್ಜ್. ಸೊ ಇಲ್ಲಿ ಇದ್ರ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅದರ ನಂತರ ಇಲ್ಲಿ ಬರ್ತಕ್ಕಂಥದ್ದು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್. ಅಂದರೆ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪು ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ದ ಚಾರ್ಜಸ್. ಅದರ ಬಗ್ಗೆ ನೀವು ಕೆಲವು ಪಾಯಿಂಟ್ಸನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್. ನೀವು ಈಗಾಗಲೇ ಕಂಡಕ್ಟರ್ಸ್ ಅಂದರೆ ಏನು ಮತ್ತು ಇನ್ಸುಲೇಟರ್ಸ್ ಅಂದರೆ ಏನು ಅಂತಕ್ಕಂಥದ್ದು ನೀವು ಮೊದಲನೇ ತರಗತಿಯಲ್ಲಿ ಕಲಿತಿದ್ದೀರಿ. ಕಂಡಕ್ಟರ್ಸ್ ಆರ್ ದ ಮಟೀರಿಯಲ್ಸ್ which allow the charges pass through them. For example, the steel is a conductor because it allows the charges, ಅಂದರೆ ಅದರ ಮುಖಾಂತರ ಚಾರ್ಜಸ್ಸನ್ನು ಪಾಸ್ ಆಗಲಿಕ್ಕೆ ಬಿಡ್ತು ಅಂದರೆ ಅದಕ್ಕೆ ಕಂಡಕ್ಟರ್ ಅಂತ ಹೇಳ್ತೀವಿ. ಯಾವುದೇ ವಸ್ತು ತನ್ನ ಮುಖಾಂತರ ಚಾರ್ಜಸ್ಸನ್ನು ಪಾಸ್ ಆಗದೇ ಇರೋ ಹಾಗೆ ನೋಡಿದ್ರೆ ಅದಕ್ಕೆ ಇನ್ಸುಲೇಟರ್ಸ್, ಅಂದರೆ ದ ಮಟೀರಿಯಲ್ಸ್ ವಿಚ್ ಡು ನಾಟ್ ಅಲೌ ದ ಚಾರ್ಜಸ್ ಟು ಥ್ರೂ ದೆಮ್, ಅದಕ್ಕೆ ಇನ್ಸುಲೇಟರ್ಸ್. ಇನ್ಸುಲೇಟರ್ಸ್ಗೆ ಎಕ್ಸಾಂಪಲ್ಸು ವುಡ್ ಕಟ್ಟಿಗೆ, ಪ್ಲಾಸ್ಟಿಕ್. ಇದರಲ್ಲಿ ಚಾರ್ಜು ಅಥವಾ ಕರೆಂಟ್ ಹೋಗೋದಿಲ್ಲ. ಇನ್ನು ಚಾರ್ಜಿಂಗ್ ಅಂತಂದರೆ ಜಸ್ಟ್ ಟು ಇಂಬ್ಯಾಲೆನ್ಸ್ ದ ಎಲೆಕ್ಟ್ರಾನ್ಸ್ ಆರ್ ಚಾರ್ಜಸ್ ಇನ್ a bodies. That is, there are three types actually, that is by friction and conduction and induction. ಬಟ್ ನೀವು ಈ ಫ್ರಿಕ್ಷನ್ ಅಂತಂದರೆ ಟು ಇಂಬ್ಯಾಲೆನ್ಸ್ ದ ಚಾರ್ಜಸ್ ಬೈ ರಬ್ಬಿಂಗ್ ದ ಟೂ ಬಾಡೀಸ್. ಇನ್ನು ಕಂಡಕ್ಷನ್ ಅಂತಂದರೆ ಟು ಇಂಬ್ಯಾಲೆನ್ಸ್ ದ ಚಾರ್ಜಸ್ ಬೈ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟೂ ಬಾಡೀಸ್. ಇನ್ನು ಮುಖ್ಯವಾಗಿರ್ತಕ್ಕಂಥದ್ದು ಚಾರ್ಜ್ ಬೈ ಇಂಡಕ್ಷನ್ ಪ್ರೊಸೆಸ್ ಅಂದರೆ ಟು ಇಂಬ್ಯಾಲೆನ್ಸ್ ದ ಚಾರ್ಜಸ್ ಬಿಟ್ವೀನ್ ದ ಟೂ ಬಾಡೀಸ್ ವಿದೌಟ್ ಕಾಂಟ್ಯಾಕ್ಟ್, ಅದಕ್ಕೆ ನಾವು ಇಂಡಕ್ಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ವಲ್ಪ ನೀವು ಹೈಲೈಟ್ಸ್ ನೀವು ನೋಡ್ಕೋಬೇಕು. ಇನ್ನು ಬರ್ತಕ್ಕಂಥದ್ದು ಮುಖ್ಯವಾಗಿ ಬರೋದು ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಇಲ್ಲಿ ಪ್ರಾಪರ್ಟೀಸ್ ಅಥವಾ ಬೇಸಿಕ್ ಪ್ರಾಪರ್ಟೀಸ್, ನಿಮಗೆ ಸುಮಾರಾಗಿ ಅವ್ರು ಕೇಳ್ತಕ್ಕಂಥ ಪ್ರಶ್ನೆ ಬೇಸಿಕ್ ಪ್ರಾಪರ್ಟೀಸ್ ಅಂತ ಹೇಳಿದಾಗ ಈ ಅಡಿಟಿವಿಟಿ ಆಫ್ ಚಾರ್ಜ್ ಈಸ್ ಕನ್ಸರ್ವ್ಡ್ ಆ್ಯಂಡ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್, ಇದ್ರ ಬಗ್ಗೆ ನೀವು ಬರಿಬೇಕಾಗ್ತದೆ. ಇದನ್ನು ಬಿಟ್ಟು ಇನ್ನೂ ಕೆಲವು ಪ್ರಾಪರ್ಟೀಸ್ ಇದ್ದಾವೆ. ಲೈಕ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜಸ್ ಆರ್ ಅಟ್ರಾಕ್ಟ್ ಈಚ್ ಅದರ್, ದ ಸ್ಕೇಲರ್ ಇಸ್ ಚಾರ್ಜ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಸೊ ಇವೆಲ್ಲ ನೀವು ಇದ್ರ ನಂತರ ಬರಿಬೇಕಾಗತ್ತೆ. ಹೀಗಾಗಿ ಮುಖ್ಯವಾದಂಥ ಪ್ರಾಪರ್ಟೀಸ್ ಇವು ಮೂರು. ಇನ್ನು ಇದಕ್ಕೆ ಸಂಬಂಧಪಟ್ಟಂಥದ್ದೇ ಕೂಲಂಬ್ಸ್ ಲಾ. ಸೊ ದಿಸ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಆಸ್ ವೆಲ್ ಆಸ್ ಫಾರ್ ನಾಲೆಜ್ ಇಸ್ ಕನ್ಸರ್ನ್ಡ್. ಸೊ ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಬಹಳಷ್ಟು ಇಂಪಾರ್ಟೆಂಟ್ ಇರೋದು ಸ್ಟೇಟ್ಮೆಂಟ್. ಅಂದರೆ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ, the whatever force between the two point charges is directly proportional to
the product of the magnitude of the charges and inversely proportional to the square of the distance between them. That is, F is equal to K into Q1 Q2 by R square, where K is a constant of proportionality, Q1 Q2 are the charges, R is the distance between the two charges. The value of K is 1 divided by 4 pi epsilon naught. That is also equal to 9 into 10 to the power of 9 Newton. So therefore the final equation for the force between the two charges is F is equal to 1 by 4 pi epsilon naught Q1 Q2 by R square. ಸೊ ಇದೇ ನೀವು ಕೂಲಮ್ಸ್ ಲಾನ ನೀವು ವೆಕ್ಟರ್ ಫಾರ್ಮ್ನಲ್ಲಿ ಬರೀಬೇಕಾಗಿ ಬಂದಾಗ ಸೊ ಯು ಟು ಯೂಸ್ ದ ಇಕ್ವೇಷನ್ 1.3 that is F21 is equal to 1 by 4 pi epsilon naught Q1 Q2 by R21 square into R21 cap, that is unit vector. Similarly for F12 is equal to 1 by 4 pi epsilon naught Q1 Q2 by R12 square into R12 cap. Then the force between the multiple charges ಅಂದರೆ more than 2. ಆವಾಗ ನೀವು ಸೂಪರ್ಪೊಸಿಷನ್ ಪ್ರಿನ್ಸಿಪಲನ್ನು ಅಪ್ಲೈ ಮಾಡ್ತಕ್ಕಂಥದ್ದು. ಅಂದರೆ ಫಸ್ಟ್ ಯು ಟು ಫೈಂಡ್ ಔಟ್ ದ force of the two charges, then another charge and another charge, like that there are number of charges, that is called the multiple charges. Then to use the superposition principle, that is F1 is equal to F12 plus F13 plus F14 plus and so on, that is F1n, that is equal to 1 by 4 pi epsilon naught Q1 Q2 by R12 square plus Q1 Q2 by R13 square, like that. So by using the superposition principle, you can write it in the summation form, that is Q1 by 4 pi epsilon naught summation of Qi by R1i square R into R1i cap.